ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವರುಣದೇವನ ಅಬ್ಬರಕ್ಕೆ ಈಗ 3 ರಾಜ್ಯಗಳು ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗ್ಬಿಟ್ಟಿವೆ. ಮಹಾರಾಷ್ಟ್ರ, ಗುಜರಾತ್ ಹಾಗೂ ದೇವಭೂಮಿ ಉತ್ತರಾಖಂಡ್ನಲ್ಲಿ ಮಹಾಮಳೆ ಜಲ ಪ್ರಳಯವನ್ನೇ ಸೃಷ್ಟಿ ಮಾಡಿದೆ. ಉತ್ತರಾಖಂಡ್ನ ಸ್ಥಿತಿ ನೋಡಿದ್ರೆ ಎದೆ ಝಲ್ ಅನ್ನುತ್ತೆ. ಡೆಹ್ರಾಡೂನ್, ಹರಿದ್ವಾರ್, ರುದ್ರಪ್ರಯಾಗ್ ಸೇರಿದಂತೆ 10 ಜಿಲ್ಲೆಗಳು ಜಲಾವೃತವಾಗಿವೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ನೋಡ್ತಾ ಇದ್ದಂತೆಯೇ ಮನೆಗಳು ಧರಾಶಾಯಿ ಆಗ್ತಿವೆ. ಪ್ರಮುಖ ಹೆದ್ದಾರಿಗಳಲ್ಲಿ ಭಯಾನಕ ಗುಡ್ಡಗಳು ಕುಸಿದು ಬೀಳ್ತಾ ಇದ್ದು 100ಕ್ಕೂ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ಕಂಪ್ಲೀಟ್ ಬಂದ್ ಆಗಿದ್ದಾವೆ. ಇನ್ನೊಂದೆಡೆ ಮಹಾರಾಷ್ಟ್ರದ ಪುಣೆ ಮತ್ತು ಮುಂಬೈನಲ್ಲಂತೂ ಮಳೆರಾಯ ಅಟ್ಟಹಾಸ ಮರಿತಾ ಇದ್ದಾನೆ. ಪ್ರವಾಹದ ನೀರಿನಲ್ಲಿ ಕಾರು, ಬೈಕ್ಗಳು ತೇಲಿ ಹೋಗ್ತಾ ಇವೆ. ಪುಣೆಯಲ್ಲಿ ಪ್ರವಾಹದ ನೀರಿನಲ್ಲಿ 100 ಗ್ಯಾಸ್ ಸಿಲಿಂಡರ್ಗಳು ನದಿಯಲ್ಲಿ ಕೊಚ್ಚಿ ಹೋಗುವಂತೆ ತೇಲಿ ಬಂದಿವೆ. ಈ ಸಿಲಿಂಡರ್ಗಳನ್ನ ಹಿಡಿಯಲು ಜೀವದ ಹಂಗು ತೊರೆದು ಜನ ಪರದಾಡ್ತಾ ಇರುವಂತ ದೃಶ್ಯ ಬೆಚ್ಚಿ ಬೀಳಿಸಿದೆ. किती म्हणजे काका ही कोणती कंपनी आहे? पण यामध्ये आता किती लॉस झाला रे. बाटले कुठे जातील, काय जातील. मग 5-6 हजार एम्प्टी सिलेंडर जाणं हे काय खाऊ गोष्ट नाहीये. तुम्ही बघू ये देखो भाई लोग, ओ माय गॉड, पिक्चर हो यार भाई. ಆಗಿರುವಂತಹ ಭಯಾನಕ ದುರಂತ ಇದು. ನೋಡ್ತಾ ಇದ್ದಂತೆ ಮನೆಗಳು ಕುಸಿದು ಬೀಳ್ತಾ ಇದ್ದಾವೆ. ಎಂತ ಭಯಾನಕವಾದಂತಹ ದೃಶ್ಯ ನೋಡಿ. ನೋಡಿ ನೋಡ್ತಾ ಇದ್ದಂತೆ ಮನೆ ಕುಸಿದು ಬಿದ್ದಿರೋದು ಉತ್ತರಾಖಂಡ್ನಲ್ಲಿ. ಅದಾದ ನಂತರ ಉತ್ತರಾಖಂಡ್ನಲ್ಲೇ ಭಯಾನಕ ಗುಡ್ಡ ಕುಸಿತ ಕೂಡ ಆಗಿದೆ. ಎರಡನೇ ದೃಶ್ಯ ಒಂಥರ ಇದು ಕೊಡಗು ಅಲ್ಲಿ ಕಂಡಂತಹ ದೃಶ್ಯಗಳು. ಆಮೇಲೆ ಉತ್ತರಾಖಂಡಲ್ಲೂ ಅಂತೂ ಕೂಡ ದೇವಭೂಮಿ ಅಂತ ಕರೀತಾರೆ. ಒಂದು ಬಾರಿ ಆದ್ರೂ ಆ ಒಂದು ರಾಜ್ಯಕ್ಕೆ ಹೋಗಬೇಕು. ಅಲ್ಲಿರುವಂತಹ ದೇವಸ್ಥಾನಗಳು, ಸಾಕ್ಷಾತ್ ದೇವರುಗಳು ನೆಲೆಸಿರುವಂತಹ ಒಂದು ತಪೋಭೂಮಿ ಅಂತ ಅಂತಾರೆ. ನನಗೂ ತುಂಬಾ ಆಸೆ ಇದೆ ಉತ್ತರಾಖಂಡ ಆ ಕಡೆ ಎಲ್ಲ ಪ್ರವಾಸಕ್ಕೆ ಹೋಗ್ಬೇಕು ಅಂತ. ಬಟ್ ಮಳೆಗಾಲ ಬಂತು ಅಂತಂದ್ರೆ ಉತ್ತರಾಖಂಡ್ನಲ್ಲಿ ಈ ರೀತಿಯಾದಂತಹ ಗುಡ್ಡ ಕುಸಿತ ಸರ್ವೇ ಸಾಮಾನ್ಯ. ಈ ಹಿಂದೆ ಈ ಉತ್ತರಾಖಂಡ್ನಲ್ಲಿ ಇದೇ ರೀತಿಯಾದಂತಹ ಅತಿ ದೊಡ್ಡ ಇದು ಮಳೆ ಆದಂತಹ ಸಂದರ್ಭದಲ್ಲಿ ಪ್ರವಾಹದ ಪರಿಸ್ಥಿತಿ, ಗುಡ್ಡ ಕುಸಿತ ಸೇರಿದಂತೆ ಬಹಳಷ್ಟು ಪ್ರವಾಸಿಗರು ಸಿಗಾಕೊಂಡಿದ್ರು. ಅದರಲ್ಲಿ ಕರ್ನಾಟಕದವರು ಕೂಡ ಸಿಗಾಕೊಂಡಿದ್ರು. ಆ ಮೇಘಸ್ಫೋಟದ ಭಯಾನಕ ದೃಶ್ಯಗಳು ಈಗಲೂ ಕೂಡ ಅಂಥದ್ದೇ ದೃಶ್ಯಗಳು ಅಲ್ಲಿ ಕಂಡು ಬರ್ತಾ ಇದೆ. ಇದಿನ್ನೂ ಆರಂಭ ಅಷ್ಟೇ. ಮುಂದಿನ ದೃಶ್ಯ ಮಹಾರಾಷ್ಟ್ರ. ಇದು ಮಹಾರಾಷ್ಟ್ರ. ಸಿಲಿಂಡರ್ಗಳು ತೇಲಿ ಬರ್ತಾ ಇದಾವೆ ನೋಡಿ. ಯುದ್ಧ ಬೇರೆ ಆರಂಭ ಆಗಿದೆ. ಇನ್ನು ಆ ಸಿಲಿಂಡರ್ಗಳು ಕೂಡ ಸಿಗೋದಿಲ್ಲ. ಆದರೆ ಪ್ರಕೃತಿಯ ಮುಂದೆ ಸಿಲಿಂಡರ್ಗಳೇನು ಮನುಷ್ಯರೇನು ಎಲ್ಲರೂ ಕೂಡ ಕುಬ್ಜರಾಗಿ ಹೋಗ್ತೀವಿ. ನಾವು ಎಷ್ಟು ಅಸಹಾಯಕರಾಗ್ತೀವಿ ಅಂದರೆ ಪ್ರಕೃತಿಯ ಮುಂದೆ. ನಮ್ಮ ಯಾವ ಮನುಷ್ಯನ ತಲೆಯೂ ನಡೆಯೋದಿಲ್ಲ. ಯಾವ ಜ್ಞಾನವೂ ಪ್ರಕೃತಿಯ ಮುಂದೆ ಅಜ್ಞಾನದ ರೀತಿ ತೋರುತ್ತೆ. ಆ ಸಿಲಿಂಡರ್ಗೋಸ್ಕರ ಕ್ಯೂ ಅಲ್ಲಿ ನಿಂತು ಜನ ಮುಗಿಬಿದ್ದು ತಗೊಳ್ತಾ ಇದ್ರು. ಇವತ್ತು ನೋಡಿ ಪ್ರಕೃತಿ ಆ ಸಿಲಿಂಡರ್ಗಳನ್ನೇ ತನ್ನ ಒಡಲಲ್ಲಿ ತಗೊಂಡು ಅದು ಯಾರಿಗೂ ಸಿಗಲಾರ್ದಂತೆ. ಸೊ ಇವೆಲ್ಲವೂ ಕೂಡ ಪ್ರಕೃತಿ ನಮಗೆ ಕಲಿಸುವಂತಹ ಪಾಠ ಅಷ್ಟೆ. ಸೊ ನೀವು ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಪ್ರಕೃತಿಯು ಕೂಡ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಪಾಪ ಜನ ಪ್ರಾಣದ ಹಂಗನ್ನು ತೊರೆದು ಸಿಲಿಂಡರ್ಗಳನ್ನು ಆಯ್ಕೊಳ್ತಾ ಇರುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಮತ್ತೊಂದು ಮಹಾರಾಷ್ಟ್ರದಲ್ಲೇ ಸಾಕಷ್ಟು ವಾಹನಗಳು ನೀರಿನಲ್ಲಿ ತೇಲಿ ಬರ್ತಾ ಇರೋದು ನೋಡಿ. ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಏರಿಯಲ್ ವ್ಯೂ ಅದು. ಹೌದು. ಸೊ ಅಂತ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಜಲ ಪ್ರಳಯನೇ ಆಗೋಗ್ಬಿಟ್ಟಿದೆ ನೋಡಿ. ಬೈಕ್ಗಳು ಪಾಪ ಜನ ಆ ಬೈಕ್ಗಳು ಅಲ್ಲ ಅದು ಹೆಂಗೆ ಪಾಪ ಎತ್ಕೊ ಬರಕ್ಕಾಗಲ್ಲ, ಓಡಿಸ್ಕೊ ಬರಕ್ಕಾಗೋದಿಲ್ಲ, ಪಾರ್ಕ್ ಮಾಡಕ್ಕಾಗಲ್ಲ. ಜಾಗ ಇದ್ರೆ ತಾನೇ ಅಲ್ಲಿ ಒಣನೆಲ್ಲ ಇದ್ರೆ ತಾನೇ ಅವ್ರಿಗೆ ಪಾರ್ಕ್ ಮಾಡೋದಕ್ಕೆ. ಕಿಲೋಮೀಟರ್ ಗಟ್ಲೆ ನೀರು ಈ ರೀತಿ ಹರಿತಾ ಇರೋದ್ರಿಂದ ಪಾಪ ಜನ ತಮ್ಮ ವೆಹಿಕಲ್ಸ್ಗಳನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ನೋಡಿ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದ್ರೂ ಕೂಡ. ಸೊ ಮಳೆ ಇಲ್ಲ ಅಂತ ಇದ್ವಿ. ಲೇಟಾಗಿ ಮುಂಗಾರು ಮಳೆ ಆರಂಭ ಆಗಿದ್ರೂ ಕೂಡ ಕಡಿಮೆ ದಿನದಲ್ಲೇ ಅತಿ ಹೆಚ್ಚು ಈ ರೀತಿಯಾದಂತಹ
ಅವಘಡಗಳ ಅಥವಾ ಅನಾಹುತಗಳ ಸುದ್ದಿಗಳು ಬರ್ತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಕರ್ನಾಟಕದ ನದಿಗಳು ತುಂಬ್ತಾ ಇದೆ. ಯಾಕಂದ್ರೆ ಅಲ್ಲಿಂದ ಹರ್ಕೊಂಡು ಈಗ ಕೊಯ್ನಾ ಜಲಾಶಯಕ್ಕೆ ನೀರು ಬಂದರೆ ನಮ್ಗೆ ಹರ್ಕೊಂಡು ಬರುತ್ತೆ. ಹೌದು. ಸೊ ಒಂದು ಕಡೆ ಮಳೆ ಬಂದಿಲ್ಲ ಅಂದ್ರೂ ಕೂಡ ನಾವು ಅಯ್ಯೋ ಮಳೆ ಬಂದಿಲ್ವಲ್ಲ ಹೇಗೆ ಅಂತೀವಿ. ಬರ ಅಂತಂದ್ರೆ ಭಯ. ಹೌದು. ಪ್ರವಾಹ ಬಂದರೂ ಪರವಾಗಿಲ್ಲ, ಬರ ಬರಬಾರ್ದು ಅನ್ನೋದಿದೆ. ನಿಜ. ಮಳೆ ಒಂದು ಸ್ವಲ್ಪ ಜಾಸ್ತಿ ಆದರೂ ಹಾಗೆ ಅದೇ ಪ್ರಕೃತಿ ಯಾವತ್ತೂ ಕೂಡ ಅದು ನೋಡಿ, ಈಗ ನಾವು ಹೇಳ್ಬೋದು ಅಯ್ಯೋ ಹಿಂಗಾಗ್ತಿದೆ ಅಂತ. ನೀರು ಸರಾಗವಾಗಿ ಹರಿಯಕ್ಕೆ ಬಿಟ್ಟಿದ್ರೆ ಮಳೆ ನೀರು ಹರಿದೋಗ್ತಿತ್ತು. ನೀವು ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರಿ, ಅಲ್ಲಿ ಚರಂಡಿ ವ್ಯವಸ್ಥೆ ಸೂಕ್ತವಾಗಿ ಮಾಡಿಲ್ಲ, ಮಳೆ ಬಿದ್ದ ನೀರು ಎಲ್ಲಿ ಹರಿದು ಹೋಗ್ಬೇಕು, ಹರಿದೋಗಕ್ಕೆ ಜಾಗ ಬೇಕಲ್ಲ. ಸೊ ಆ ಥರನೂ ಹೇಳ್ಬೋದು. ಆದರೆ ಜನರ ಸಂಕಷ್ಟ, ಜನರ ಸಾವು ನೋವು ಇದನ್ನ ನೋಡಿದಾಗ ಏನಪ್ಪಾ ಈ ಮಳೆ ಅಂತ ಬೈಯೋದು. ಬೆಂಗಳೂರಲ್ಲೂ ಹಿಂಗೆ ಆಗ್ಬಿಡುತ್ತೆ.